ನಮಸ್ಕಾರ ಬಂಧುಗಳೇ. ದೀಪಾವಳಿ ಹಬ್ಬ ಎಲ್ಲರೂ ಖುಷಿಯಿಂದ ಮಾಡಿರ್ತೀರ. ಆದರೆ ನನ್ನ ಮಗಳು ನೋಡಿ ಎಷ್ಟು ಬೇಗ ದೀಪಾವಳಿ ಪಟಾಕಿ ಹೊಡೆಯೋ ಥರ ಬೆಳೆದ್ಬಿಟ್ಟಿದ್ದಾಳೆ. ನಾನು ಚಿಕ್ಕವನಿದ್ದಾಗ ಒಂದು ಪಟಾಕಿ ಹೊಡಿಬೇಕು, ಒಂದು ಏನಾದರೂ ಮಾಡಬೇಕಂತಂದರೆ ಬೇರೆಯವ್ರ ಮನೆ ಹತ್ರ ಹೋಗ್ಬಿಟ್ಟು ಅವ್ರ ಹತ್ರ ಕಾಡಿಬೇಡಿ, ನನಗೊಂದು ಒಂದೋ ಎರಡೋ ಕೊಡಿ ಅಂತೇಳ್ಬಿಟ್ಟು ಗಂಟೆ ಕಡಲೆ ನಿಂತ್ಕೊಂಡು ಪಟಾಕಿ ಈಸ್ಕೊಂಬಂದು ಮನೆ ಹತ್ರ ಹೊಡಿತಾ ಇದ್ವಿ. ಯಾಕೆ ಅಂತಂದರೆ ಆಗಿರ್ತಕ್ಕಂಥ ಮನೇಲಿರ್ತಕ್ಕಂಥ ಬಡತನ. ಆದರೆ ಈಗಿನ ಮಕ್ಕಳಿಗೆ ಪಟಾಕಿ ದೀಪಾವಳಿ ಬಂತಂದರೆ ಪಟಾಕಿ ಕೊಡಿಸ್ಲೇಬೇಕು. ಆಗ ನಮ್ಮ ತಂದೆಯವರು ಪಟಾಕಿ ಕೇಳಿದ್ರೆ ಯಾವುದೇ ಕಾರಣಕ್ಕೂ ₹1 ಇಲ್ಲ ₹2 ಕೊಡ್ತಾಯಿದ್ರು. ಆದರೆ ಈಗಿನ ರೇಟಲ್ಲಿ ಪಟಾಕಿ ಇರ್ತಕ್ಕಂಥ ರೇಟ್ ನೋಡಿದ್ರೆ ಬಾಕ್ಸ್ಗಳು ₹500-1000 ರೇಟ್ಗಳು. ಆದರೆ ಅವು ಸರಿಗೆ ಒಂದೊಂದು ಕ್ವಾಲಿಟಿ ಸಹ ಕೂಡ ಸರಿಗಿರೋದಿಲ್ಲ. ನೋಡಿ, ಇವನು ನನ್ನ ಮಗ ಆದಿತ್ಯ ಅಂತ ಹೇಳ್ಬಿಟ್ಟು ಹೋದ ವರ್ಷ ಪಟಾಕಿ ಹೊಡಿಲಿಕ್ಕೆ ಹೆದರ್ಕೊಳ್ತಾ ಇದ್ದ. ಈ ವರ್ಷ ಅವನೇ ಪಟಾಕಿ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಮೊದಲೆಲ್ಲ ಮಕ್ಕಳು ಪಟಾಕಿ ಹೊಡಿಬೇಕಂದ್ರೆ ಧೈರ್ಯ ಸಾಲದು. ಆದರೆ ಈಗಿನ ಮಕ್ಕಳು ಹೆದರ್ಕೊಳ್ಳೋದೇ ಇಲ್ಲ, ಯಾರಿಗೂ ಹೆದರ್ಕೊಳ್ಳೋದೇ ಇಲ್ಲ. ಬೇಡ ಹೊಡಿಬೇಡ ಅಂದ್ರೂ ಇಲ್ಲ ನಾನೇ ಹೊಡಿತೀನಿ ಅಂತ ಹೇಳ್ಬಿಟ್ಟು ಈಸ್ಕೊಂಡು ಪಟಾಕಿ ತರಿಸ್ಬಿಟ್ಟು ಅವನೇ ಮಾಡ್ತಾಯಿದ್ದಾನೆ. ನೋಡಿ, ಭಾಳ ಖುಷಿಯಾಗುತ್ತೆ. ಇದೆಲ್ಲ ನೋಡ್ತಾ ಇದ್ದರೆ ನನಗೆ ಬಾಲ್ಯದ ನೆನಪುಗಳು ನೆನಪಾಗುತ್ತೆ. ಎಷ್ಟು ಬೇಗ ನಮಗೆ ಈ ವಯಸ್ಸಾಯಿತೋ ಅಥವಾ ಇನ್ನೂ ನಾವು ಚಿಕ್ಕ ಹುಡುಗರಾಗ್ತಿದ್ವೋ ಅಂತೇಳ್ಬಿಟ್ಟು ಗೊತ್ತಾಗ್ತಾಯಿಲ್ಲ. ಯಾಕೆಂದರೆ ಅತಿ ಬೇಗವಾಗಿ ನನ್ನ ಮಕ್ಕಳು ಬೆಳೆದ್ಬಿಟ್ರು, ಗೊತ್ತೇ ಆಗಲಿಲ್ಲ. ಆದರೆ ಈ ದೀಪಾವಳಿಗೆ ಬಂದರೆ ಏನೋ ಒಂಥರ ಖುಷಿ. ಇವರು ನಮ್ಮ ಮಿಸ್ಸಸ್ಸು, ಇವರು ಕೂಡ ಅವ್ರ ಜೊತೆ ಮಕ್ಕಳ ಥರನೇ ಆಡ್ತಾರೆ. ಯಾಕೆ ಅಂತಂದರೆ ಮಕ್ಕಳ ಮೇಲೆ ಅಂದರೆ ಅವ್ರಿಗೆ ತುಂಬ ಪ್ರಾಣ. ನನ್ನ ಮಗಳು ಮೊದಲು ಪಟಾಕಿ ಹೊಡಿಲಿಕ್ಕೆ ಹೆದರ್ಕೊಳ್ತಾ ಇದ್ಲು. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ವರ್ಷ ಅಂತೂ ಅವಳು ಪಟಾಕಿ ಹೊಡೆದಿದ್ದೆ. ಆದರೆ ಅವಳು ಮಾಡೋ ಆಕ್ಟಿಂಗ್ ನೋಡಿದ್ರೆ ನನಗೆ ನಗು ಬರ್ತಾ ಇದೆ. ಆದರೂ ಇವನು ತುಂಬ ತರಲೆ ನನ್ನ ಮಗ. ಏನೇ ಮಾಡಿದ್ರೂ ಕಿಲಾಡಿತನ ಬಿಟ್ಟು ಅವನು ಇದು ಮಾಡಲ್ಲ. ಹುಟ್ಟುವಾಗ ಇವನು ಯಾವ ರೀತಿ ಇದ್ದ ಅಂತಂದರೆ ನೋಡಿ, ಪಟಾಕಿ ಹಚ್ಬಿಟ್ಟು ಓಡೋಗ್ತಾ ಇದ್ದಾನೆ. ನನಗೆ ನಗು ಬರುತ್ತೆ ಇವನ ಬಗ್ಗೆ ಹೇಳಲಿಕ್ಕೆ. ಹುಟ್ಟಿದಾಗ ಇವನು ಏನೋ ಗೊತ್ತಿಲ್ಲದ ಥರ ಅಮಾಯ ಮುಗ್ಧ ಥರ ಇದ್ದ. ಆದರೆ ಈಗ ನನಗೇನೆ ಬುದ್ಧಿ ಹೇಳೋ ಥರ ಆಗಿದ್ದಾನೆ. ಈಗಿನ ಜನ್ರೇಷನ್ ಮಕ್ಕಳು ತುಂಬ ವಿಚಿತ್ರ ಮಕ್ಕಳು. ಯಾಕೆ ಅಂತಂದರೆ ಈಗೆಲ್ಲ ತಂತ್ರಜ್ಞಾನ ಬಳಕೆಯಿಂದ ಆದಷ್ಟು ಬೇಗ ಜಾಣರಾಗ್ತಾರೆ ಅನ್ನೋದಕ್ಕೆ ಇತ್ತೀಚಿನ ಬೆಳೀತಾ ಇರ್ತಕ್ಕಂಥ ಮಕ್ಕಳಲ್ಲಿ ನಾನು ನೋಡ್ತಾ ಇದ್ದೀನಿ. ಯಾಕೆ ಅಂತಂದರೆ ಯಾರೇ ನೋಡಲಿ ಮೊಬೈಲು, ಇಂಟರ್ನೆಟ್ಟು, ಗೇಮು ಆ ರೀತಿಯಾಗಿ ಆಡ್ತಕ್ಕಂಥ ಮಕ್ಕಳು. ಇವಾಗೆಲ್ಲ ಚಿಲ್ಲಿ ದಾಂಡು ಅವೆಲ್ಲ ಮುಗೀತು ಕತೆ. ಅಂಥೋ ಇಂಥೋ ಒಂದು ಬಾಕ್ಸ್ ಪಟಾಕಿ ತಂದಿದ್ದನ್ನ 3 ಜನ ಸೇರಿ ಹೊಡೆದ್ರು. ನಾನಂತೂ ಯಾವುದೇ ಕಾರಣಕ್ಕೂ ಪಟಾಕಿ ಹೊಡಿಲಿಕ್ಕೆ ಎಂಟ್ರಿ ಆಗಲಿಲ್ಲ. ಯಾಕೆ ಅಂತಂದರೆ ಪಟಾಕಿ ಹೊಡಿಯೋದು ನನಗೆ ಅಭ್ಯಾಸ ಇಲ್ಲ. ನೋಡಿ, ಇವನು 1 ಗಂಟೆಯಿಂದ ಹೊಡಿತಿದ್ದಾನೆ, ಒಂದೊಂದೇ ಪಟಾಕಿ ಹೊಡಿತಾ ಇದ್ದಾನೆ. ನಗು ಬರುತ್ತೆ ನನಗೆ. ಇವನು ಮಾಡೋ ಆಟ, ಇವನು ಆಡೋ ಚೇಷ್ಟೆ, ಇವನು ತರಲೆ ಮಾಡ್ತಕ್ಕಂಥ ಇದು, ಇಲ್ಲೆಲ್ಲ ಹುಡುಗರನ್ನೆಲ್ಲ ಗ್ಯಾಂಗ್ ಕಟ್ಕೊಂಡ್ಬಿಡ್ತಾನೆ ನಮ್ಮ ಮನೆ ರೋಡಲ್ಲಿ. ಚೆನ್ನಾಗೆ ಆಟ ಆಡ್ಲಿಕ್ಕೆ ಸಿಕ್ಕರಂದರೆ ನೋಡಿ, ಅವ್ನ ಗ್ಯಾಂಗ್ಸ್ಟರ್ಗಳೆಲ್ಲ ಬಂದರು. ಅದ್ಭುತವಾಗಿ ಈ ವರ್ಷ ದೀಪಾವಳಿ ನಮ್ಮ ಮನೆಯಲ್ಲಿ ತುಂಬ ಚೆನ್ನಾಗಾಯಿತು. ಭಾಳ ಖುಷಿಯಾಯಿತು. ಯಾಕೆ ಅಂತಂದರೆ ಮಕ್ಕಳು ಪಟಾಕಿ ಹೊಡೆಯೋದೇ ನೋಡಲಿಕ್ಕೆ ಒಂಥರ ಖುಷಿ ನನಗೆ. ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು.